ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರು ಹೇಳಿಕೆ ಕೊಟ್ಟಿದ್ದಾರೆ. ಈ ಆರೋಪಿಗಳ ಸುಳಿವು ಸಿಕ್ಕಿದೆ, ಅವರನ್ನ ತಕ್ಷಣವೇ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ. ತ್ರಿಕೋನ ಲವ್ ಕಹಾನಿಗೆ ಗ್ರಾಮದ ಹಿರಿಯರ ಮನೆಗಳು ಧ್ವಂಸ ಆದಂತಹ ಪ್ರಕರಣ ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಹೇಳಿಕೆ ಕೊಟ್ಟಿದ್ದು. ನಾವಗೆ ಗ್ರಾಮದಲ್ಲಿ ರಾತ್ರಿ ದಾಂಧಲೆ ಆಗಿದೆ, ಆರೋಪಿಗಳ ಸುಳಿವು ಸಿಕ್ಕಿದೆ, ತಕ್ಷಣವೇ ಅವರನ್ನ ಬಂಧಿಸ್ತೀವಿ. ಮನೆ ಗಾಜು, ಬೈಕು ಜಖಂ ಆಗಿದೆ. 30ಕ್ಕೂ ಹೆಚ್ಚು ಜನ ಏಕಾಏಕಿ ದಾಂಧಲೆ ನಡೆಸಿದ್ದಾರೆ. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೋ ಅವರೆಲ್ಲರ ವಿರುದ್ಧ ಕಠಿಣ ಕ್ರಮ ಅಂತ ಹೇಳಿದ್ದಾರೆ. ಮೋಸ್ಟ್ ಆಫ್ ದೆಮ್ ಆರ್ ಮೈನರ್, ಕೆಲವರು ಮಾತ್ರ ಮೇಜರ್ ಇದ್ದಾರೆ, ಮೈನರ್ ಇದ್ದಾರೆ ಅಂತ ತಿಳಿದು ಬಂದಿದೆ. ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳು, ಅನ್ಫಾರ್ಚುನೇಟ್, ಇಂಥ ಘಟನೆ ಮಾಡಬಾರ್ದಾಗಿತ್ತು. ಆದರೂ ಕಾನೂನನ್ನು ಕೈಗೆ ಎತ್ಕೊಳ್ಳೋದು ತಪ್ಪು, ಆದ್ದರಿಂದ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ನಮ್ಮ ಮಾಹಿತಿ ಪ್ರಕಾರ 31ನೇ ತಾರೀಕು ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮ್ನಲ್ಲಿ ಮತ್ತು ಬೇರೆ ವಿಷಯಕ್ಕೆ ಒಂದು ಗಲಾಟೆ ಮಾಡ್ಕೊಂಡಿದ್ರು. ಬಾದಾರ್ವಾಡಿ ಹುಡುಗರು ನಾವಗಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಆ ನಾವಗಿ ಗ್ರಾಮದವರು ಇವರಿಗೆ ಕೆಲವ್ರನ್ನ ಹೊಡೆದಾಟ, ಸಣ್ಣ ಪುಟ್ಟ ಹೊಡೆದಾಟ ಆಗಿತ್ತು. ಈ ಸಂಬಂಧವಾಗಿ ನಿನ್ನೆ ಈ ರೀತಿ ಘಟನೆ ಜರುಗಿದೆ. ಸೊ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದಷ್ಟು ಬೇಗ ಆರೋಪಿತರನ್ನು ದಸ್ತಗಿರಿ ಮಾಡಲಾಗುತ್ತೆ. ಪೊಲೀಸರಿಗೆ ಮಾಹಿತಿ ಬಂತು, ತಕ್ಷಣವೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ವಿಸಿಟ್ ಮಾಡಿದರು. ಯಾರು ಇದನ್ನು ಬಂದು ಗಲಾಟೆ ಮಾಡಿದ್ದಾರೆ ಅಂತ ಮಾಹಿತಿಯನ್ನು ಕೇಳಿದರೆ ಅವ್ರು ಯಾರೂ ಮಾಹಿತಿ ನೀಡಿಲ್ಲ. ಸಣ್ಣ ಘಟನೆ ಸರ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಅನಿಲ್, ವಾಟ್ಸಪ್ ಸ್ಟೇಟಸ್ ಕ್ಷುಲ್ಲಕ ವಿಚಾರ, ಅದಕ್ಕೆ 2 ಗ್ರಾಮದ ಯುವಕರು ಈ ರೀತಿ ದಾಂಧಲೆ ಮಾಡ್ತಾರೆ ಅಂತಂದ್ರೆ ಏನಾಗ್ತಾ ಇದೆ ಗ್ರಾಮದಲ್ಲಿ ಅನ್ನುವಂತಹ ಪ್ರಶ್ನೆ. ಏನಾಗಿತ್ತು ಎಕ್ಸಾಕ್ಟ್ ಆಗಿ ಈ ಘಟನೆಯನ್ನ ವಿವರಿಸೋದಾದ್ರೆ, ಜೊತೆಗೆ ಈಗ ಯಾರ್ಯಾರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವಿನಾ ಬಾದರವಾಡಿ, ಕರ್ಲೆ ಹಾಗೂ ನಾವ್ಗೆ ಈ 3 ಗ್ರಾಮಗಳು ಬೆಳಗಾವಿಯ ತಾಲೂಕಿನಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಅದರಲ್ಲೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಈ 3 ಕೂಡ ಗ್ರಾಮಗಳು ಬರ್ತಿರುವಂಥದ್ದು. ಇಲ್ಲಿ ಕರ್ಲೆ ಗ್ರಾಮದ ಹುಡುಗಿ ಹಾಗೂ ನಾವ್ಗೆ ಹುಡುಗಿಯನ್ನು ನಾವ್ಗೆ ಹಾಗೂ ಬಾದರವಾಡಿ ಗ್ರಾಮದ 2 ಹುಡುಗರು ಪ್ರೀತಿಸ್ತಿರ್ತಾರೆ. ಈ ಡಿಸೆಂಬರ್ 31ರ ಹೊತ್ತಿಗೆ ನಾವ್ಗೆ ಗ್ರಾಮದ ಹುಡುಗ ಏನಿದ್ದಾನೆ, ಆ ಹುಡುಗಿ ಫೋಟೋವನ್ನು ತನ್ನ ಮೊಬೈಲ್ ಸ್ಟೇಟಸ್ನಲ್ಲಿ ಇಟ್ಕೊಂಡಿರ್ತಾನೆ. ಇದು ಎಲ್ಲೋ ಒಂದು ಕಡೆ ಬಾದರವಾಡಿ ಗ್ರಾಮದ ಹುಡುಗನ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತನ್ನ 5-6 ಜನ ಸ್ನೇಹಿತರನ್ನು ಕರ್ಕೊಂಡು ಬಂದು ನಾವ್ಗೆ ಗ್ರಾಮಕ್ಕೆ ಆತ ಬರ್ತಾನೆ. ಆವಾಗ ನಾವ್ಗೆ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು, ಆ ಊರಲ್ಲಿ ಏನೇ ತಂಟೆ ತಕರಾರಾದರೂ ಕೂಡ ಗ್ರಾಮದ ಹಿರಿಯರೇ ಬಗೆಹರಿಸ್ತಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಯಾರೂ ಪೊಲೀಸ್ ಠಾಣೆಗೂ ಹೋಗೋದಿಲ್ಲ, ಅಂಥ ಪದ್ಧತಿಯು ಆ ಗ್ರಾಮದಲ್ಲಿಲ್ಲ. ಈ ಕಾರಣಕ್ಕೆ ಆ ಸಂದರ್ಭ 2 ಹುಡುಗರನ್ನು ಕೂರಿಸ್ಕೊಂಡು, ಇದು ಓದುವ ವಯಸ್ಸಿನಲ್ಲಿ ಓದಬೇಕು, ಪ್ರೀತಿ ಪ್ರೇಮ ಅಂತ ಸಮಯ ವ್ಯರ್ಥ ಮಾಡಬಾರ್ದು ಅಂಥೇಳಿ ಬುದ್ಧಿವಾದನೆ ಹೇಳಿದರು. ಅದ್ರ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಪೊಲೀಸರಿಗೆ ಯಾವಾಗ ಮಾಹಿತಿಯನ್ನು ಕೊಡ್ತಾರೆ, ಇದರಿಂದ ಕುಪಿತಗೊಂಡಂತಹ ಬಾದರವಾಡಿ ಗ್ರಾಮದ ಯುವಕರು, ಏನು ಗ್ರಾಮದ ಹಿರಿಯರೇನಿದ್ದಾರೆ, 4 ಜನ ಏನು ಹಿರಿಯರಿದ್ದಾರೆ, ಆ 4 ಜನರ ಹಿರಿಯರ ಮನೆಗೆ ನುಗ್ಗಿ ಧ್ವಂಸವನ್ನು ಮಾಡಿರುವಂಥದ್ದು. ಅವರ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ಕಾರನ್ನು ಜಖಂ ಮಾಡಿರುವಂಥದ್ದು, ಬೈಕನ್ನು ಹಾನಿ ಮಾಡಿರುವಂಥದ್ದು, ಮನೆಯ ಗಾಜುಗಳನ್ನು ಕೂಡ ಪುಡಿಯನ್ನು ಮಾಡಿರುವಂಥದ್ದು. ಹೀಗೆ ಸಾಕಷ್ಟು ಪ್ರಮಾಣದ ಹಾನಿಯನ್ನು ಮಾಡಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬೆಳಗಾವಿ ಪೊಲೀಸ್ ಠಾಣೆಯಲ್ಲಿ ಕೂಡ ಆ ಪ್ರಕರಣ ದಾಖಲಾಗಿರುವಂಥದ್ದು. ಜೊತೆಗೇ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಆ ಹಾನಿಗೊಳಗಾದಂಥ ಎಲ್ಲರಿಗೂ ಕೂಡ ಹಿರಿಯರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆ ನಿರ್ದೇಶನವನ್ನು ಕೂಡ ನೀಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗ್ರಾಮೀಣ ಪೊಲೀಸರು ಕೂಡ ಆರೋಪಿಗಳ ಬಂಧನಕ್ಕೆ ಶೋಧ ಕಾರ್ಯವನ್ನು ನಡೆಸಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಈ ತ್ರಿಕೋನ ಲವ್ ಕಹಾನಿಗೆ ಗ್ರಾಮದ ಹಿರಿಯರ ಮನೆಗಳು ಧ್ವಂಸ ಆದಂತಹ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಘಟನಾ ಸ್ಥಳಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. 2 ಗ್ರಾಮದ ಜನರನ್ನ ಕೂರಿಸಿ ಶಾಂತಿ ಸಭೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಸಚಿವೆ. ಬಾಲಕಿ ಅಪ್ರಾಪ್ತೆ ಆಗಿದ್ದು ತ್ರಿಕೋನ ಪ್ರೇಮಕತೆ ಅಂತ ಸುದ್ದಿ ಬಿತ್ತರವಾಗ್ತಾ ಇದೆ. ಹುಡುಗಿ ಪೋಷಕರ ಮನಸ್ಸಿನ ಮೇಲೆ ಇದು ಕೆಟ್ಟ ಪರಿಣಾಮ ಬೀರುತ್ತೆ. ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ.
ತ್ರಿಕೋನ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವ್ಗೆ ಗ್ರಾಮದ 4 ಹಿರಿಯರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಸ್ಥಳಕ್ಕೂ ಕೂಡ ಗ್ರಾಮೀಣ ಶಾಸಕಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭೇಟಿ ನೀಡಿರುವಂಥದ್ದು. ನಮ್ಮ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು ಅವ್ರನ್ನ ಮಾತಾಡ್ಸೋಣ. ಮೇಡಮ್, ನಾವ್ಗೆ ಗ್ರಾಮಕ್ಕೆ ಬಂದಿದ್ದೀರಿ, 4 ಮನೆಗಳನ್ನು ಧ್ವಂಸ ಮಾಡಿದ್ದೀರಿ, ಏನೆಲ್ಲ ಮಾಹಿತಿ ಸಿಕ್ಕಿದೆ? ನೋಡಿ, 31ನೇ ತಾರೀಕು ಸ್ವಲ್ಪ ಏನೋ ಹೆಚ್ಚು ಕಡಿಮೆಯಾಗಿ ಒಂದು ಹೊಸ ವರ್ಷದ ಆಚರಣೆ ಅದರಲ್ಲಿ ಸ್ವಲ್ಪ ಈ ಊರಿನವರು ಆ ಹುಡುಗರನ್ನ ಸ್ವಲ್ಪ ಬಡ್ದಿದ್ದಾರೆ. ಸೊ ಆ್ಯಕ್ಷನ್ಗೆ ರಿಯಾಕ್ಷನ್ ಆಗಿ ನಿನ್ನೆ ಅವರೆಲ್ಲ ಬಂದು ಇಲ್ಲಿ ಗಲಾಟೆ ಮಾಡಿ ಹೋಗಿದ್ದಾರೆ. 2 ಊರುಗಳು ನನ್ನ ಕ್ಷೇತ್ರದಲ್ಲಿ ಬರ್ತವೆ. ಈ ಕಡೆ ಜನ ಭಾಳಷ್ಟು ಶಾಂತಿ ಪ್ರಿಯರು. ಈ ರೀತಿ ಘಟನೆಗಳು ದುರಾದೃಷ್ಟಕರ. ಅದರಲ್ಲೂ ಎಲ್ಲರೂ ಚಿಕ್ಕ ಚಿಕ್ಕ ಹುಡುಗರಿದ್ದಾರೆ, ಎಲ್ಲರೂ ಮೈನರ್ ಇದ್ದಾರೆ. ಇಲ್ಲಿ ಯಾರೂ ಮೇಜರ್ ಇಲ್ಲ. SSLC ಓದ್ತಾ ಇದ್ದಾರೆ, ಇಲ್ಲ PU ಫಸ್ಟ್ ಇಯರ್ ಓದ್ತಾ ಇದ್ದಾರೆ. ಸೊ ಏನೋ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಸಿಟ್ಟಿನಲ್ಲಿ ಏನೇನೋ ಮಾಡಿ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆದರೆ ನಾನು ಈ ಕ್ಷೇತ್ರದ MLA ಆಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು, ಸೊ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ ತ್ರಿಕೋನ ಪ್ರೇಮ ಅಂತೆಲ್ಲ ತೋರಿಸ್ತಾ ಇದ್ದೀರಾ. ಮೈನರ್ ಹುಡುಗಿ, ಅವ್ರ ತಂದೆ ತಾಯಿ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ, ಆ ಹುಡುಗಿ ಏನು ಪರಿಣಾಮ ಆಗುತ್ತೆ, ಅದು ಇದೇನೋ ಪ್ರೇಮ ಇಲ್ಲ ಅನ್ನೋದನ್ನು ಕೂಡ ಇದಿದೆ. ಸೊ ಅದಕ್ಕೆ ಬಂದು 2 ಊರಿನವ್ರ ಹತ್ರ ಮಾತಾಡಿ ಒಂದು ಹಂತಕ್ಕೆ ತರೋಣ. ಇಲ್ಲಾಂದರೆ ಎಲ್ಲರೂ ಮೈನರ್ ಇದ್ದಾರೆ. ಈ ಕಡೆ ಈ ಊರಲ್ಲಿ 20 ಜನ, ಆ ಊರಲ್ಲಿ 40 ಜನರ ಮೈನರ್ ಮೇಲೆ ಕೇಸ್ ಹಾಕಿದ್ರೆ, FIR ಆದರೆ, ಜೈಲಿಗೆ ಹೋದರೆ ಅವ್ರ ಭವಿಷ್ಯ ಏನು, ಅವ್ರ ತಂದೆ ತಾಯಿ ಮೇಲೆ ಏನು ಪರಿಣಾಮ. ಈ ಭಾಗದಲ್ಲಿ ಮೊದಲೇ ತಮಗೆಲ್ಲ ಗೊತ್ತಿದೆ, ಭಾಳಷ್ಟು ಕಾರ್ಮಿಕರಿದ್ದಂಥ ನನ್ನ ಕ್ಷೇತ್ರ. ಸೊ ಸಮಾಧಾನವಾಗಿ ಇದನ್ನು ಬಗೆಹರಿಸೋಣ ಅಂತ ಬಂದಿದ್ದೇನೆ. ಈ ಗ್ರಾಮದ ವಿಶೇಷತೆ ಅಂದರೆ ಏನೂ ಬಂದರೂ ಕೂಡ ಇದಕ್ಕೆ ಪೊಲೀಸ್ ಠಾಣೆಗೆ ಹೋಗಲ್ಲ, ಇಲ್ಲೇ ಲೋಕಲ್ಲೇ ಎಲ್ಲ ಬಗೆಹರಿಸ್ಕೋತಾರೆ ಮೇಡಮ್. ಇದು ವಿಷಯನ ಲೋಕಲ್ಲ ಬಗೆಹರಿಸೋಕ್ಕೆ ಹೋದರೂ ಆದರೆ ಇಷ್ಟು ದೊಡ್ಡ ಮಟ್ಟದ ಆಗಿರುವಂಥದ್ದು ಫಸ್ಟ್ ಟೈಮ್ ಈ ಊರಿಗೆ ಪೊಲೀಸರು ಬಂದಂಗೆ ಆಗಿದೆ. ಯಾಕಂದರೆ ಇಲ್ಲಿಯವರೆಗೆ ಈ ಊರ ವಿಶೇಷತೆ, ಈ ಭಾಗದಲ್ಲಿನೇ ಒಂದು ವಿಶೇಷತೆ, ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ ಅವ್ರು. ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಇನ್ನು ತ್ರಿಕೋನ ಲವ್ ಕಹಾನಿಗೆ ಗ್ರಾಮದ ಹಿರಿಯರ ಮನೆಗಳು ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಮಾಡಿಕೊಂಡಂತಹ ಯುವಕನ ತಾಯಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಗ್ರಾಮದ ಮುಂಡರ ಮನೆ ಮೇಲೆ ದಾಳಿ ಮಾಡಿದವರಿಗೆ ಮಹಿಳೆ ತಿರುಗೇಟನ್ನ ನೀಡಿತು. ನಿನ್ನೆ ರಾತ್ರಿ ಮಾರಕಾಸ್ತ್ರ ಸಮೇತ ಯುವಕರ ತಂಡ ದಾಳಿಗೆ ಬಂದಿತ್ತು. ಮಹಿಳೆಯರು ಸೇರಿ ಹಲ್ಲೆಗೆ ಬಂದ ಯುವಕರಿಗೆ ತಿರುಗೇಟನ್ನ ನೀಡಿದ್ದೆವು. ಹುಡುಗಿಯ ತಾಯಿ ಹಾಗೂ ನಾನು ಒಂದೇ ಊರಿನವರು, ಒಂದೇ ಶಾಲೆಯಲ್ಲಿ ಕಲಿತಿದ್ದೇವೆ, ಆತ್ಮೀಯರೂ ಆಗಿದ್ದೇವೆ. ನಮ್ಮಿಬ್ಬರ ಸ್ನೇಹದಿಂದ ನನ್ನ ಮಗನಿಗೆ ಆ ಹುಡುಗಿ ಪರಿಚಯ ಅಂತ ಹೇಳ್ತಾರೆ. ನಾವ್ಗೆ ಗ್ರಾಮದ ಹಿರಿಯರ ಮನೆಗಳ ಧ್ವಂಸ ಜೊತೆಗೆ ಯುವಕನ ಮನೆ ಧ್ವಂಸ ಮಾಡೋಕ್ಕೂ ಕೂಡ ಆ ದುಷ್ಕರ್ಮಗಳು ಮುಂದಾಗಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಹೊರಬೀಳ್ತಿರುವಂಥ. ನಮ್ಮ ಜೊತೆಗೆ ಆ ಯುವಕನ ತಾಯಿ ಅವರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಮೇಡಮ್, ನಿನ್ನೆ ರಾತ್ರಿ ಏನಾಯಿತು ಅಂತ? ಸರ್, ನಮ್ಮ ಮನೆಯೊಳಗಿದ್ದು ರಾತ್ರಿ ಏನು ಎಲ್ಲ ಒಂದು 20 ಗಾಡಿಗಳು ಬಂದು ಎಲ್ಲ ಗಲಾಟೆ ಮಾಡಿ ಹೋಗಿದ್ದಾರೆ ಸರ್. ಇಲ್ಲಿ 10 ಗಂಟೆಗೆ 9:30 ಗಂಟೆಗೆ ಆಗಿತ್ತು ನೋಡ್ರಿ ಸರ್. ಇಲ್ಲ ಸರ್, ಏನೇನು ಭಾಳ ಇತ್ತು ಅದು ನಮಗೂ ಗೊತ್ತಾಗೋದಿಲ್ಲ. ಅದು ಎಷ್ಟು ಶಸ್ತ್ರ ಇದ್ದು ಅದು ಗೊತ್ತಾಗೋದಿಲ್ಲ ಸರ್. ಹಿಂಗೆ ಅವ್ರದ್ದು ಕೈಯಾಗಿತ್ತು. ಬೈಕ್ ಮೇಲೆ ಬಂದಿರೋ ಗಾಡಿ ಒಳಗನ ಅವ್ರು ಅಡ್ಡಾಡಕತ್ತಿರು. ಈಗ ಹುಡುಗಿಗೆ ಮತ್ತು ನಿಮ್ಮ ಮಗಗೆ ಅಂದರೆ ಎಷ್ಟು ವರ್ಷದಿಂದ ಪರಿಚಯ, ಹೆಂಗೆ ಪರಿಚಯ? ನಿಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಏನಾರ ಫ್ರೆಂಡ್ಸಾ, ಅಥವಾ ಅವರು ಆ ಹುಡುಗಿ ತಾಯಿ ನೀವು ಏನಾರ ಫ್ರೆಂಡ್ಸಾ, ಹೆಂಗೆ ಅಂದ್ರೆ ರಿಲೇಷನ್ ಹೆಂಗಂತ? ನಮ್ಮದೇ ಸರ್, ಮೊದಲಿಂದ ನಾವು ಸ್ಕೂಲ್ ಇದ್ದಾಗನು ನಮ್ಮ ಫ್ರೆಂಡ್ಶಿಪ್ ಎಲ್ಲ ಕಡೆ ಐತೆ ಸರ್. ಅದೇ ಸ್ಕೂಲ್ನಾಗ ಬೆಳೆದಿದ್ದೇನೆಂದ್ರೆ ನಮ್ಮ ಹುಡುಗರು ಅಲ್ಲೇ, ನಮ್ಮ ಹುಡುಗರು ಅಂದ್ರೆ ನಮ್ಮ ಕ್ಲೋಸ್ ರಿಲೇಷನ್ಶಿಪ್. ಮತ್ತು ಅವರು ಫ್ರೆಂಡ್ಸ್ ಗತೆ ಕ್ಲೋಸ್ ಅವ್ರದ್ದು. ಏನು ಹಿಂಗೆ ಇದೆ ಕ್ಲೋಸ್. ಅದು ಈ ಜನ್ರೇಷನ್ ಒಳಗೆ ಎಲ್ಲ ಕ್ಲೋಸನ್ನು ಇರ್ತಾರೆ. ಕರೆ ಇಷ್ಟು ಇಶ್ಯೂ ಇದ ಅಂತ ಮಾಡೋದು ನಮ್ಗೆ ಗೊತ್ತಾಗಕ್ಕಿಲ್ಲ ಸರ್. ಇದು ಈಗ ಎಷ್ಟು ಜನ ಮಕ್ಕಳು ಮತ್ತು ನಿಮ್ಮ ಮಗ ಏನು ಓದ್ತಾನಂತ, ಎಲ್ಲಿ ಓದ್ತಾನೆ? 11ನೇ ಓದ್ತಾನೆ ಸರ್, RPD ಕಾಲೇಜ. ಮತ್ತು ಮತ್ತು ದೊಡ್ಡವ ಮಗ ಅದಾನ ಸರ್. ಅಂದರೆ ಈಗ ಆ ಹುಡುಗಿ ಜೊತೆಗೆ ಫೋಟೋ ಸ್ಟೇಟಸ್ ಇಟ್ಕೊಂಡಿದ್ದನ ಈ ಒಂದು ಗದ್ದಲಕ್ಕೆ ಕಾರಣ ಆಯ್ತಂತ? ಗೊತ್ತಿಲ್ಲ ಸರ್, ನಂಗೆ ಏನೂ ಗೊತ್ತಿಲ್ಲ ಅದ. ಈಗ ನಿನ್ನೆ ಬಂದ ಕೂಡಲೇ ಏನು ಮಾಡಿರಿ ಅವ್ರು ಎಲ್ಲ? ನೀವು ಹೆಣ್ಮಕ್ಳೆಲ್ಲ ಅವ್ರಿಗೇನು ಹೆದರ್ಸಿದ್ರು? ಅವ್ರನ್ನ ನೀವು ಹೊಳಿ ಬಿಡ್ಯಾಕ? ಅವ್ರ ಕಾಲು ಬಿದ್ದ, ನೀ ಇದು ಮಾಡಕ್ಕೆ ಹೋಗ್ಬೇಡ್ರಿಯಪ್ಪ ಅಂತ ಇದು ಕಾಲು ಬಿದ್ದು ಅವ್ರಿಗೆ ಇದು ಮಾಡಕ್ಕೆಸ ಕಳಿಸಿದ್ದೆವು. ಆದ್ರೂ ಅವ್ರಿಗೆ ಇದು ಮಾಡಕ್ಕೆ ಹೊಡ್ಯಾಕದು ಇದು ಮಾಡಾಕತ್ತಿರು. ಖರೆ ಆದ್ರೂ ಕೆಲವು ಜನರದ ಮನೆ ಒಡೆದಿದ್ದಾರು. ಅದು ಮಾಡಬಾರ್ದು, ಈ ಊರಾಗ ಹಂಗೆ ಆಗಬಾರ್ದು. ಅಷ್ಟು ದಯವಿಟ್ಟು ಎಲ್ಲರಿಗೂ ವಿನಂತಿ ನಂದು. ಅಂದರೆ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.